Hallelujah. Hallelujah. Amen. Greetings to you in the most precious name of our Lord and Savior Jesus Christ. ಬಲವಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ವಂದಿಸ್ತೇನೆ. We need to ask the Holy Spirit to help us to fulfill His plan over our lives. ದೇವರ ಆತ್ಮನ ಬಳಿಯಲ್ಲಿ ನಾವು ಕೇಳಿಕೊಳ್ಳುವವರಾಗಿರುವ ಆತನ ಒಂದು ಯೋಜನೆ ನಮ್ಮ ಜೀವಿತದಲ್ಲಿ ಆತ ನೆರವೇರಿಸುವಂತೆ. I tell you, ನಾನು ನಿಮಗೆ if we ಹೇಳ್ತೇನೆ, just pass on from one month to another month without doing something for the Lord, ನೀವು ಒಂದು ತಿಂಗಳಿಂದ ಇನ್ನೊಂದು ತಿಂಗಳಿಗೆ ಹಾಗೆಯೇ ಹೋಗ್ತಾ ದೇವರಿಗಾಗಿ ಏನು ನಾವು ಮಾಡದೆ ಹೋದ್ರೆ, amen, I tell you, there is no life that is, amen, much useless than this. ನಮ್ಮ ಜೀವಿತ ಅದು ಒಂದು ವ್ಯರ್ಥವಾದ ಜೀವಿತವಾಗಿ ಅದು ಇರುವಂತದಾಗಿರ್ತದೆ. Hallelujah. Hallelujah. But if you are a child of God, ನೀವು ದೇವರ ಮಗುವಾಗಿದ್ರೆ, your heart should long to do something for God in every opportunity you get. ನಾವು ನಮಗೆ ಸಿಗುವಂತ ಎಲ್ಲ ಅವಕಾಶದಲ್ಲೂ ದೇವರಿಗಾಗಿ ಏನಾದರೂ ಮಾಡಲೇಬೇಕೆನ್ನುವಂತ ಒಂದು ಆಸೆ ಒಂದು ನಮ್ಮಲ್ಲಿ ಅದು ಹುಟ್ಟಬೇಕು. Hallelujah. Hallelujah. Amen. ಯದಾವದು ಸಯ್ಯನು, ದೇವರಿಗಾಗಿ ಏನಾದರೂ ಮಾಡಬೇಕು, ಯದಾವದು ಸಯ್ಯನು. ಏನಾದರೂ ಮಾಡಬೇಕು. If you are having that kind of attitude inside you and that kind of things, ಆ ರೀತಿಯಾದ ಆಸೆ, ಆ ರೀತಿಯಾದ ಬಯಕೆ ನಿಮ್ಮಲ್ಲಿ ಇರುವುದಾದ್ರೆ, that means you are growing. ಅಂದ್ರೆ ನೀವು ಬೆಳೀತಾ ಇದ್ದೀರಾ ಅಂತ. Hallelujah. Hallelujah. ಅಪ್ಪ ನಾನು ಸಾಕಷ್ಟು ಮಾಡ್ಬಿಟ್ಟಿದ್ದೇನೆ ಏನು ನಿಂಗೆ ಸೊನ್ನಿಗೆಣ್ಣ, ಅಪ್ಪ ನಾನು ಸಾಕಷ್ಟು ಆಗಿದೆ ಅಂತ ನೀವು ಹೇಳೋದಾದ್ರೆ, your life is of no growth. ನಿಮ್ಮ ಜೀವಿತದಲ್ಲಿ ಒಂದು ಬೆಳವಣಿಗೆ ಇರಲ್ಲ. Amen. If there is something burning inside you to do something for God, ದೇವರಿಗಾಗಿ ಏನಾದ್ರೂ ಮಾಡ್ಬೇಕಂತ ನಿಮ್ಮಲ್ಲಿ ಒಂದು ಬೆಂಕಿ ನಿಮ್ಮಲ್ಲಿ ಉರಿತಾ ಇದ್ರೆ, God is well pleased with you. ದೇವರು ನಿಮ್ಮ ನೋಡಿ ಆತನು ಮೆಚ್ಚುವ God is well pleased with you. ದೇವರು ನಿಮ್ಮ ನೋಡಿ ಮೆಚ್ಚುವ ಆತನಾಗಿದ್ದಾನೆ. Hallelujah. Hallelujah. Amen. When Jesus was in Lazarus' house, ಯೇಸು ಲಾಜರ್ನ ಮನೆಯಲ್ಲಿದ್ದಾಗ Mary brought a very, amen, costliest oil. ಮರಿಯಳು ತುಂಬಾ ಅತ್ಯಮೂಲ್ಯವಾದಂತ ತೈಲವನ್ನು ತೆಗೆದುಕೊಂಡು ಬಂದ್ಲು. When she brought that bottle, ಆಕೆ ಆ ಒಂದು ಬಾಟಲ್ ಅನ್ನ ತೆಗೆದುಕೊಂಡು ಬಂದಾಗ, every eyes were upon that bottle, ಎಲ್ಲರ ಕಣ್ಗಳು ಆ ಒಂದು ಬಾಟಲ್ ಮೇಲೆ ಇತ್ತು. because they know this is a very costliest, ಯಾಕೆಂದ್ರೆ ಅವರಿಗೆಲ್ಲ ಗೊತ್ತಿತ್ತು ಅದು ತುಂಬಾ ಬೆಲೆ ಬಾಳುವಂತ, not easily brought with, amen, money we have. ನಮ್ಮ ಬಳಿಯಲ್ಲಿರುವ ಹಣದಿಂದ ಹೋಗಿ ಕೊಂಡುಕೊಳ್ಳಿಕ್ಕೆ ಆಗದೇ ಇರುವಂತದ್ದು. It is worth 1 year of wages. ಅದು ಒಂದು ವರ್ಷದ ಸಂಪಾದನೆಯಿಂದ ಕೊಂಡುಕೊಂಡದ್ದು. Amen. All their eyes were upon that bottle. ಎಲ್ಲರ ಕಣ್ಗಳು ಆ ಒಂದು ಬಾಟಲ್ ಮೇಲೆ ಇತ್ತು. But ಆದ್ರೆ the one who carried that bottle, ಆ ಒಂದು ಬಾಟಲ್ ಅನ್ನು ತೆಗೆದುಕೊಂಡು ಬಂದಾಕೆ, amen, her eyes was on Jesus. ಆಕೆಯ ಕಣ್ಗಳು ಯೇಸುವನ್ನೇ ದರ್ಶಿಸ್ತಾ ಇತ್ತು. Hallelujah. 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 Her eyes was not on the bottle. ಆಕೆಯ ಒಂದು ಕಣ್ಗಳು ಆ ಬಾಟಲ್ ಮೇಲೆ ಇರಲಿಲ್ಲ. The eyes of her was not upon the bottle and its value. ಆಕೆ ಒಂದು ಕಣ್ಗಳು ಆ ಬಾಟಲ್ ಮೇಲೋ ಅದರ ಒಂದು ಬೆಲೆಯ ಮೇಲೋ ಆಕೆಯ ಕಣ್ಗಳು ಇರಲಿಲ್ಲ. But ಆದ್ರೆ, amen, her eyes was upon Jesus, ಆಕೆಯ ಕಣ್ಗಳು ಯೇಸುವನ್ನೇ who ದೃಷ್ಟಿಸ್ತಾ was ಇತ್ತು. much precious than anything. ಎಲ್ಲದಕ್ಕಿಂತ ಅಮೂಲ್ಯನಾದವನನ್ನೇ ಒಂದು hallelujah. Are you here with me? ನೀವು ನನ್ನೊಂದಿಗಿದ್ದೀರಾ? Amen. Her eyes was fixed on Jesus. ಆಕೆಯ ಕಣ್ಗಳು ಯೇಸುವನ್ನೇ ಕೇಂದ್ರೀಕರಿಸಿತ್ತು. Everyone were saying, ಎಲ್ಲರೂ ಹೇಳ್ತಾ ಆ ಇದ್ದಾರೆ, ಬಾಟಲ್ ಬೆಲೆ ಗೊತ್ತಾ, ಆ ಬಾಟಲ್ ಬೆಲೆ ಆ ಗೊತ್ತಾ, ಎಣ್ಣೆ ಬೆಲೆ ಗೊತ್ತಾ, ಆದ್ರೆ ತೈಲದ ಬೆಲೆ ಗೊತ್ತಾ. but something was going inside her heart. ಆದ್ರೆ ಆಕೆಯ ಹೃದಯದಲ್ಲೋ ಏನೋ ಒಂದು ಓಡ್ತಾ ಇದೆ. ನನ್ನ ಮನೆಯನ್ನ ಹುಡುಕೊಂಡು ಒಬ್ಬನ್ ಬಂದಿದ್ದಾರಲ್ಲ, ನನ್ನ ಮನೆಯನ್ನ ಹುಡ್ಕೊಂಡು ಒಬ್ಬ ಆತನ ಈತನ ಬಂದಿದ್ದಾನಲ್ಲ, ಬೆಲೆ ಗೊತ್ತಾ. ಈತನ ಬೆಲೆ ಗೊತ್ತಾ. ಹಲೋ. ಹಲೋ. Hallelujah. 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 Are you here with me? ನೀವು ನನ್ನೊಂದಿಗಿದ್ದೀರಾ? Amen. Amen. Bottle can be bought. The oil can be bought with price. ಆ ಒಂದು ಬಾಟಲ್ ಅನ್ನ, ಆ ಒಂದು ಎಣ್ಣೆಯನ್ನ ಬೆಲೆ ಕೊಟ್ಟು ಕೊಂಡುಕೊಳ್ಬಹುದು. But Jesus is priceless. ಆದ್ರೆ ಯೇಸುವಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ I ಇಲ್ಲ. want to tell you something. ನಾನು ನಿಮಗೆ ಒಂದನ್ನೇ ಹೇಳ್ತೇನೆ. நீங்க யாரை வணங்கிட்டு இருக்கிறீங்களோ, யாரை உள்ள வச்சு வாழ்றீங்களோ, அவரை விட விலையேற பெற்றது இந்த உலகத்துல எதுவுமே இல்ல. ನೀವು ಯಾರನ್ನ ಆರಾಧಿಸ್ತಿದ್ದೀರೋ, ಯಾರನ್ನ ನಮಸ್ಕರಿಸ್ತಿದ್ದೀರೋ, ಯಾರನ್ನ ಹೃದಯದಲ್ಲಿಟ್ಟು ಜೀವಿಸ್ತಾ ಇದ್ದೀರೋ, ಆತನಿಗೆ ಈ ಲೋಕದಲ್ಲಿ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. Amen. ஒரு வருஷம் அல்ல, வாழ்நாள் முழுவதும் நீங்க உழைச்சு வாங்கினாலும் கூட, amen, அவரை நீங்க விலை கட்டி வாங்கவே முடியாது. ಒಂದು ವರ್ಷ ಮಾತ್ರವಲ್ಲ, ಜೀವಮಾನವೆಲ್ಲ ನೀವು ಸಂಪಾದಿಸಿದ್ರು ಆತನನ್ನು ಬೆಲೆ ಕಟ್ಟಿ ಕೊಂಡುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. He is priceless. ಆತನಿಗೆ ಬೆಲೆ ಕಟ್ಟಲಿಕ್ಕೆ எல்லாரும் சொல்லுங்க, ಸಾಧ್ಯವೇ ಇಲ್ಲ. இயேசுவை மதிப்பிடவே முடியாது. ಯೇಸುವಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. சொல்லுங்க, அவர் 10,000களில் சிறந்தவர். ಆತನು 10,000ಗಳಲ್ಲಿ ಶ್ರೇಷ್ಠನು. ಶಾರೋನಿನ್ ರೋಜಾ, ಪಳ್ಳತಾಕಿನ ಲೀಲಿ. ಆತನು ಶಾರೋನಿನ ಗುಲಾಬಿ, ಆತನು ತಗ್ಗಿನ ತಾವರೆ. ಆತನು no one who can be compared to my Lord. ನನ್ನ ಕರ್ತನಿಗೆ ಯಾರನ್ನು ಕೂಡ ಹೋಲಿಸಿ ನೋಡ್ಲಿಕ್ಕೆ ಸಾಧ್ಯವೇ There is ಇಲ್ಲ. nothing that is impossible with my God. ನನ್ನ ದೇವರಿಗೆ ಅಸಾಧ್ಯವಾದುದು ಒಂದು ಇಲ್ಲ. He has become your home. ಆತನು ನಿಮಗೆ He ಸ್ವಂತನಾದನು. has become your property. ಆತನು ನಿಮ್ಮ ಸೊತ್ತಾಗಿ
ಹೇಗೆ ಮಾರ್ಪಟ್ಟನು? You didn't deserve it. ನೀವು ಅದಕ್ಕೆ ಯೋಗ್ಯರಲ್ಲ. You didn't desire it. ನೀವು ಅದನ್ನು ಆಸೆ ಪಡಲೂ ಇಲ್ಲ. But he loved you. ಆದ್ರೆ ಆತ ನಿಮ್ಮನ್ನು He ಪ್ರೀತಿಸಿದ. came down for you. ಆತ ನಿಮಗಾಗಿ ಇಳಿದು ಬಂದ. எவ்வளவு பேர் சொல்றீங்க? ಎಷ್ಟು ಜನ இந்த ಹೇಳ್ತೀರಾ? மாதம் நான் இயேசுவுக்காக வாழ ಈ போகிறேன். ಒಂದು ತಿಂಗಳು ನಾನು ಯೇಸುವಿಗಾಗಿ ಜೀವಿಸಲಿಕ್ಕಿದ್ದೇನೆ. இயேசுவுக்காக வாழ போறேன். ನಾನು ಯೇಸುವಿಗಾಗಿ ನಾನು ಜೀವಿಸಲಿಕ್ಕಿದ್ದೇನೆ. Hallelujah. Hallelujah. ಮನಸಾರೆ ನಾನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ. ಮನಸಾರೆ ನಾನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ.